ಅನಾಥ ಶವಗಳ ಅಂತ್ಯ ಸಂಸ್ಕಾರ. ಇಲ್ಲಿವರೆಗೂ ಎಷ್ಟು ಅನಾಥ ಸಂಸ್ಕಾರವನ್ನ ತಾವು ಮಾಡಿದ್ರಿ? 1000ಕ್ಕಿಂತ ಜಾಸ್ತಿ ಆಗಿದೆ. 1,000ಕ್ಕಿಂತ ಹೆಚ್ಚಾಗಿದೆ ಸರ್. ಅಷ್ಟೊಂದು ಅನಾಥ ಶವಗಳು ನಿಮಗೆ ಸಿಕ್ಕಿದಾವ ಸರ್? ಸಿಕ್ಕಿದೆ. ಯಾರು ₹1 ಕೊಡೋದಿಲ್ಲ? ಸೊ ನಿಮ್ಮ ಸ್ವಂತ ಖರ್ಚಲ್ಲಿ ಯಾಕೆ ಸರ್ ನೀವು ಮಾಡ್ಬೇಕಿದೆಲ್ಲ? ಎಲ್ಲರೂ ಇದೇ ತರ ಯಾಕೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಂಥ ಕೆಲಸಗಳನ್ನ ಮಾಡೋದು ಯಾರು ಸರ್? ಅದನ್ನು ತಗೊಂಡೋಗೋದ್ರಿಂದ ಹಿಡಿದು ಪ್ರತಿಯೊಂದು ಪ್ರೊಸೀಜರ್ ಅಲ್ಲೇ ನಾವೇ ಇರ್ತೀವಿ. ಪೊಲೀಸರು ಮಾಜೂರ್ ಇರ್ಬೋದು, ಕಂಪ್ಲೇಂಟ್ ಕೊಡೋದು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ನಾವೇ. ಯುಡಿಆರ್ ಅಂತ ಮಾಡ್ತಾರೆ, ಯುಡಿಆರ್ ಪ್ರತಿಯೊಂದು ಪ್ರೊಸೀಜರ್ ಅಲ್ಲೂ ನಾವೇ ಇರ್ತೀವಿ. ಆ ಪ್ರೊಸೀಜರ್ ಅಲ್ಲಿ ನೀವೇ ಸ್ಟಾರ್ಟ್ ಮಾಡ್ತೀರಾ ಸರ್? ಹೌದು ಸರ್. ಯಾರ್ದೋ ಶವದ ಬಗ್ಗೆ ನೀವು ಅನಾಥ ಶವಗಳನ್ನ ನೀವು ಸಂಸ್ಕಾರ ಮಾಡ್ತೀರಾ. ಆ ಶವವನ್ನ ನೀವು ಯಾವ್ದ್ರಲ್ಲಿ ತಗೊಂಡು ಹೋಗ್ತೀರಾ ಸರ್? ಆಂಬುಲೆನ್ಸ್ ಅಲ್ಲಿ ತಗೊಂಡು ಹೋಗ್ತೀವಿ. ಆಂಬುಲೆನ್ಸ್ ಯಾರ್ದು ಸರ್? ಅದು ನಮ್ದೇ ಆಂಬುಲೆನ್ಸ್. ಓನ್ ನಿಮ್ದೆ? ಹೌದು. ನಮ್ಗೆ ಅಂತ ಏನಾದ್ರು ಒಂದು ಶವ ಕಂಡಾಗ ಅಥವಾ ಯಾವ್ದಾದ್ರು ಒಂದು ಅಪರಿಚಿತ ವ್ಯಕ್ತಿ ಕಂಡ್ರೆ ಅಷ್ಟು ಭಯ, ಒಂದು ಅಸಹ್ಯ ಪಡ್ತಕ್ಕಂಥ ಈ ಪ್ರಪಂಚ. ಸೊ ಅದನ್ನ ಹೆಂಗ್ ಸರ್ ಎತ್ಕೊಂಡ್ ಬರ್ತೀರಾ? ನಿಮ್ಗೆ ಅವರು ನಮ್ಮಂಗೆ ಮನುಷ್ಯ ಅಲ್ವಾ? ನಾನು ಯಾಕೆ ಇದನ್ನೆಲ್ಲ ಮಾಡ್ಬೇಕು, ಜನರಿಗೆ ಯಾಕೆ ಸಹಾಯ ಮಾಡ್ಬೇಕು ಅನ್ನುವಂತ ಈ ಕಾಲದಲ್ಲಿ ಗುಂಡಿ ತೆಗಿಬೇಕು ಸರ್, ಕೆಲಸ ಮಾಡೋದ್ರೆ ದುಡ್ಡು ಕೊಡ್ಬೇಕು, ಅದನ್ನು ತಾವೇ ನಮ್ದೇ ಖರ್ಚು ಸರ್. ಅದನ್ನು ಈ ಚಿಕ್ಕಮಗಳೂರು ತಾಲೂಕಲ್ಲಿ ಬಿಟ್ಟು ಬೇರೆ ತಾಲೂಕಲ್ಲಿ ಈ ತರ ಕೆಲಸ ಮಾಡೋದಿಲ್ವಾ ಸರ್? ಹಾಯ್ ಫ್ರೆಂಡ್ಸ್, ಏನೇನೋ ಕಾಮಿಡಿ ಮಾಡ್ತೀವಿ, ಏನೇನೋ ವಿಡಿಯೋಗಳನ್ನ ನಾವು ಬಿಡ್ತಾ ಇರ್ತೀವಿ. ಆದ್ರೆ ಇವತ್ತಿನ ಒಂದು ವಿಡಿಯೋ ಮನಸ್ಸು ಕಲಕುವಂತ ಒಂದು ವಿಡಿಯೋ, ಮನಸ್ಸಿಗೆ ಎಲ್ಲರೂ ಕೂಡ ಮುಟ್ಟುವಂತ ವಿಡಿಯೋ. ಏನಪ್ಪಾ ವಿಡಿಯೋ, ಏನ್ ನಾವಿವತ್ತು ಚರ್ಚೆ ಮಾಡಕ್ ಹೊರಟಿದೀವಿ. ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ಈ ಚಿಕ್ಕಮಗಳೂರಿನ ಒಬ್ಬ ಅಪ್ರತಿಮ ವೀರ ಧೀರ. ಶ್ರೀ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂತ ಒಂದು ಟ್ರಸ್ಟ್ ಮೂಲಕ ಇವರು ಅನಾಥ ಶವಗಳ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವರೇ ಓನ್ ಆಗಿ ಅನಾಥ ಶವಗಳ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಅಪರಿಚಿತ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾರು? ಆಯ್ತು ನಿತ್ ಸರ್, ಹೇಗಿದ್ದೀರಾ? ಅಲ್ಲ ಸರ್, ಚೆನ್ನಾಗಿದ್ದೀನಿ ಸರ್. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಾನು ಯಾಕೆ ಇದನ್ನೆಲ್ಲ ಮಾಡ್ಬೇಕು, ಜನರಿಗೆ ಯಾಕೆ ಸಹಾಯ ಮಾಡ್ಬೇಕು ಅನ್ನುವಂತ ಈ ಕಾಲದಲ್ಲಿ ಅನಾಥ ಶವಗಳ ಅಂತ್ಯ ಸಂಸ್ಕಾರ, ಇಲ್ಲಿವರೆಗೂ ಎಷ್ಟು ಅನಾಥ ಸಂಸ್ಕಾರವನ್ನ ತಾವು ಮಾಡಿದ್ರಿ? 1000ಕ್ಕಿಂತ ಜಾಸ್ತಿ ಆಗಿದೆ. 1,000ಕ್ಕಿಂತ ಹೆಚ್ಚಾಗಿದೆ ಸರ್. ಅಷ್ಟೊಂದು ಅನಾಥ ಶವಗಳು ನಿಮಗೆ ಸಿಕ್ಕಿದಾವ ಸರ್? ಸಿಕ್ಕಿದೆ. ಅಮೇಜಿಂಗ್ ಸರ್. ಇದು ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಈ ರೀತಿಯಾದಂತ 1,000ಕ್ಕಿಂತ ಹೆಚ್ಚು ಅವ್ರಿಗೆ ದಿಕ್ಕೇ ಇಲ್ಲ, ಯಾರು ಇಲ್ಲ. ಕೆಲವರು ಸಿಕ್ಕಿ ನಾವು ಮಣ್ಣು ಮಾಡಾದ್ಮೇಲೆ ಬಂದಿರೋದಿದೆ. ಬಂದು ಜಾಗ ತೋರಿಸ್ತೀವಿ, ಆಮೇಲೆ ಹೋಗಿ ಅವ್ರ ಪೂಜೆ ಮಾಡ್ಕೊಳ್ಳೋದು, ಈ ತರದ್ದು ಎಲ್ಲ ಇದೆ. ಆದ್ಮೇಲೆ ಸಂಸ್ಕಾರ ಮಾಡಾದ್ಮೇಲೆ ಇನ್ನು ಕೆಲವು ಟ್ರೇಸ್ ಆಗಲ್ಲ. ಫಸ್ಟ್ ನಮ್ಗೆ ಎಲ್ಲಾರು ಸಿಕ್ಕಿದ್ರೆ ಪೊಲೀಸರು ಅಥವಾ ಪಬ್ಲಿಕ್ಸ್ ಫೋನ್ ಮಾಡ್ತಾರೆ. ಅವಾಗ ಅದನ್ನ ತಗೊಬಂದು ಮಾರ್ಚೂರಲ್ಲಿ ಇಡ್ತೀವಿ. 5-6 ದಿನ ಫೇಸ್ಬುಕ್ ಅಲ್ಲಿ ಮತ್ತೆ ಪೇಪರು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಹಾಕ್ತಿವಿ. ಆ ಫೋಟೋ ನೋಡಿ ಯಾರಾದ್ರೂ ಬಂದ್ರೆ ಅವರು ತಗೊಂಡ್ ಹೋಗ್ತಾರೆ. ಅಕಸ್ಮಾತ್ ಯಾರು ಇಲ್ಲ, ಅವ್ರ ಕಡೆ ಯಾರು ಸಿಗ್ಲಿಲ್ಲ ಅಂದ್ರೆ ಅದನ್ನ ನಾವೇ ಸರ್. ಇಲ್ಲಿ ಒಂದು ಕನ್ಫ್ಯೂಸ್ ಏನಂದ್ರೆ, ಅನಾಥ ಶವಗಳನ್ನ ನೀವು ಅಂತ್ಯ ಸಂಸ್ಕಾರ ಮಾಡ್ತೀರಾ. ಸೊ ಆದ್ರೆ ಹೇಳೋದು, ಎಲ್ಲಾದ್ರೂ ಬೀದಿಗಳಲ್ಲಿ ಅಥವಾ ಎಲ್ಲಾದ್ರೂ ಸತ್ತು ಹೋಗಿದ್ರೆ ಡೈರೆಕ್ಟ್ ಆಗಿ ಹೋಗಿ ನೀವು ಅಂತ್ಯ ಸಂಸ್ಕಾರ ಮಾಡ್ತೀರಾ? ಇಲ್ಲ, ಎಲ್ಲ ಲೀಗಲ್ ಆಗೇ ಮಾಡ್ತೀವಿ. ಫಸ್ಟ್ ಹೋಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಇಲ್ಲ ಪೊಲೀಸ್ ಅವ್ರ ಕಡೆಯಿಂದ ಬಂದ್ರೆ ಅದು ಅವರು ಪ್ರೊಸೀಜರ್ ಮಾಡ್ತಾರೆ. ನಾವೇ ಫಸ್ಟ್ ಏನಾದ್ರು ಸ್ಪಾಟಿಗೆ ಹೋದ್ರೆ ಪೊಲೀಸ್ ಅವ್ರಿಗೆ ನಾವೇ ಫೋನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪ್ರೊಸೀಜರ್ ಪ್ರಕಾರನೇ ಮಾಡ್ತೀವಿ. ಆದ್ರೆ ನಾನು ಹೇಳೋದು, ಈ ಸಮಾಜ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಈ ತರದ ವ್ಯಕ್ತಿಗಳು ಅಥವಾ ನಿಮ್ಮ ಏನು ಹಾಸ್ಪಿಟಲ್ ಕಡೆಯಿಂದ ಆಗಿರ್ಬೋದು, ಇಲ್ಲ ಇದು ನಾವು ಹಂಗ್ ಕೊಡಕ್ ಬರಲ್ಲ, ನೀವು ಮಾಡಂಗಿಲ್ಲ ಅಂತ ಏನಾದ್ರು ಪ್ರೊಸೀಜರ್? ಇಲ್ಲ, ಆ ತರದ್ ಯಾವ್ದು ಇದುವರೆಗೂ ಇದಾಗಿಲ್ಲ. ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಇಂತಹ ಅದ್ಭುತವಾದಂತ ವ್ಯಕ್ತಿಗಳು ನನ್ನ ಪ್ರಕಾರ ಎಲ್ಲಿಯೂ ಕೂಡ ಇಲ್ಲ. ಸೊ ಆ ಮನಸ್ಥಿತಿ ಎಲ್ರಿಗೂ ಬರೋದಿಲ್ಲ ಸರ್. ಸೊ ಅದು ನಮ್ಮ ಪುನೀತ್ ಸರ್ ಬಂದಿದೆ ಅಂದ್ರೆ ಬಹಳ ಖುಷಿ ಆಗಂತ ವಿಚಾರ. ನಿಮ್ ಜೊತೆ ನಾವ್ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದು ಬಹಳ ಖುಷಿ ಆಗತ್ತೆ. ಒಂದು ಅನಾಥ ಶವ ಇದಾದಾಗ ಸಿಕ್ಕಿದಾಗ ನೀವು ಊದ್ ಬಿಡ್ತೀರಾ, ಅಂದ್ರೆ ದಫನ್ ಮಾಡ್ತೀರಾ. ಆ ದಫನ್ ಮಾಡಿದ ನಂತರ ಆ ಮನೆಯವರು ನೀನೇ ಯಾಕೆ ಕೊಲೆ ಮಾಡಿರ್ಬೋದು ಅಂತ, ಅಥವಾ ಪೊಲೀಸ್ ಅವರು ನೀವ್ ಯಾಕಪ್ಪ ಹಂಗ್ ಮಾಡಿದೆ ಅಂತ ಏನಾರ ಕ್ವಶನ್ ಆಗಿರೋದು? ಇಲ್ಲ, ಆ ತರದ್ ಯಾವ್ದು ಆಗಿಲ್ಲ. ಆ ತರ ಯಾಕೆ ಆಗಿಲ್ಲ? ಸೊ ಬಂದು ಹುಡ್ಕೊಂಡ್ ಬಂದಿರೋದಿದೆ. ಒಂದೊಂದು ಚಿಕ್ಕ ವಿಷಯದಲ್ಲೂ ಸಿಗೋದಿದೆ. ಒಂದು ಅಚ್ಚೆ ಇರ್ಬೋದು, ಒಂದು ಟ್ಯಾಟೂ ಇರ್ಬೋದು, ಅವ್ರು ಹಾಕಿರೋದು ಏನಾದ್ರು ಇರ್ಬೋದು, ಒಂದು ದಾರದಿಂದನೂ ಅವರು ಪತ್ತೆ ಆಗಿರೋದಿದೆ. ಆ ತರ ಇದು ಆಪೋಸ್ ಯಾರು ಮಾಡಿಲ್ಲ. ಯಾಕೆ ಮಾಡಿದ್ರಿ, ನೀವೇನಾದ್ರು ಮಾಡಿದೀರಾ ಅಂತ ಯಾವ್ದು ಆಗಿಲ್ಲ. ಯಾಕೆಂದ್ರೆ ನೀವು ಲೀಗಲಿ ಮಾಡ್ತಾ ಇದೀರಾ, ಅದ್ರಲ್ಲಿ ಏನು ಯಾವ ಇದು ಇರಲ್ಲ. ಪೋಸ್ಟ್ ಮಾರ್ಟಮ್ ಆಗುತ್ತೆ, ಎಲ್ಲ ಫೈನಲಿ ಆದ್ಮೇಲೆ ಯಾರು ತಗೊಂಡ್ ಹೋಗ್ದಿದ್ದಾಗ ನೀವು ಅದನ್ನ ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥ. ಅದನ್ನ ತಗೊಂಡೋಗೋದ್ರಿಂದ ಹಿಡಿದು ಪ್ರತಿಯೊಂದು ಪ್ರೊಸೀಜರ್ ಅಲ್ಲೇ ನಾವೇ ಇರ್ತೀವಿ. ಪೊಲೀಸರು ಮಾಜೂರ್ ಇರ್ಬೋದು, ಕಂಪ್ಲೇಂಟ್ ಕೊಡೋದು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ನಾವೇ. ಯುಡಿಆರ್ ಅಂತ ಮಾಡ್ತಾರೆ, ಯುಡಿಆರ್ ಪ್ರತಿಯೊಂದು ಪ್ರೊಸೀಜರ್ ಅಲ್ಲೂ ನಾವೇ ಇರ್ತೀವಿ. ಆ ಪ್ರೊಸೀಜರ್ ಅಲ್ಲಿ ನೀವೇ ಸ್ಟಾರ್ಟ್ ಮಾಡ್ತೀರಾ ಸರ್? ಹೌದು ಸರ್. ಯಾರ್ದೋ ಶವದ ಬಗ್ಗೆ ನೀವು ಕೇರ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಸರ್. ಅನಾಥ ಶವಗಳನ್ನ ನೀವು ಸಂಸ್ಕಾರ ಮಾಡ್ತೀರಾ. ಆ ಶವವನ್ನ
ನೀವು ಯಾವ್ದ್ರಲ್ಲಿ ತಗೊಂಡು ಹೋಗ್ತೀರಾ ಸರ್? ಆಂಬುಲೆನ್ಸ್ ಅಲ್ಲಿ ತಗೊಂಡು ಹೋಗ್ತೀವಿ. ಆಂಬುಲೆನ್ಸ್ ಯಾರ್ದು ಸರ್ ಅದು? ನಮ್ದೇ ಆಂಬುಲೆನ್ಸ್. ಓನ್ ನಿಮ್ದೆ? 1,000ಕ್ಕಿಂತ ಹೆಚ್ಚು ಅನಾಥ ಶವಗಳನ್ನ ಸಂಸ್ಕಾರ ಮಾಡಿದಿರಿ ಅಂತ ಹೇಳಿದ್ರಿ. ಸೊ ಯಾವ ಪ್ಲೇಸ್ ಅಲ್ಲಿ ಮಾಡಿದಿರಿ ಸರ್ ಇದು? ಇಲ್ಲಿ ಹಿಂದೂ ರುದ್ರಭೂಮಿ ರಾಮನಹಳ್ಳಿಲಿ ಇದೆ, ಹಾ, ಅಲ್ಲಿ ಮಾಡಿದೀವಿ. ಹೆಚ್ಚಿನದಾಗಿ ಅಲ್ಲೇ ಮಾಡಿ. ಹೆಚ್ಚು ಜಾಸ್ತಿ. ಇನ್ನ ಕೆಲವೆಲ್ಲ ಅಲ್ಲಲ್ಲಿ ಇನ್ನ ತಾಲೂಕು ಇಲ್ಲ ಗ್ರಾಮ ಪಂಚಾಯತಿ ಇಲ್ಲಿ ಎಲ್ಲಿ ಸ್ಮಶಾನ ಇರುತ್ತೆ ಅಲ್ಲಿಗೆ ಹೋಗಿ ತಗೊಂಡೋಗಿ ಮಾಡಿದ್ವಿ. ಆದ್ರೆ ನಾನು ಹೇಳೋದು ಈ ಚಿಕ್ಕಮಗಳೂರು ತಾಲೂಕಲ್ಲಿ ಮಾಡ್ತೀರಾ ಅಥವಾ ಇಡೀ ಜಿಲ್ಲೆಯಲ್ಲಿ? ಇಡೀ ಜಿಲ್ಲೆ ಯಾವ ತಾಲೂಕಲ್ಲಿ ಬೇಕಾದ್ರು? ಯಾವ ತಾಲೂಕಲ್ಲಿ ಬೇಕಾದ್ರು ನಮ್ ಜಿಲ್ಲೆ. ಸೊ ನಾನು ಹೇಳೋದು ಈ ಚಿಕ್ಕಮಗಳೂರು ತಾಲೂಕಲ್ಲಿ ಬಿಟ್ಟು ಬೇರೆ ತಾಲೂಕಲ್ಲಿ ಈ ತರ ಕೆಲಸ ಮಾಡೋರಿಲ್ವಾ ಸರ್? ಬೇರೆ ಇದಾರೆ, ಮೂಡಿಗೆರೆ ಎಲ್ಲ ಇದಾರೆ. ಅಂದ್ರೆ ಕೆಲವು ಕಡೆ ಫ್ರೀಜರ್ ಇಂದು ಫೆಸಿಲಿಟಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಇಡಬೇಕು ಅಂತಾಗೆಲ್ಲ ಫ್ರೀಜರ್ ಬೇಕು ಅಂದಾಗೆಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಬರುತ್ತೆ, ಎಲ್ಲಾ ಬಾಡಿಗಳು ಇಲ್ಲಿಗೆ ಬರುತ್ತೆ. ಹಾಗಾಗಿ ಇಲ್ಲೇ ಎಲ್ಲ ಕ್ಲಿಯರ್ ಆದ್ಮೇಲೆ ಇಲ್ಲಿಂದ ತಗೊಂಡೋಗಿ ಮಾಡ್ತೀವಿ. ಅನಾಥ ಶವನ ಅಂತ್ಯ ಸಂಸ್ಕಾರ ಮಾಡ್ತೀರಾ. ಸೊ ಇಲ್ಲಿ ಹಾಸ್ಪಿಟಲ್ ಇಂದ ಆ ಪ್ಲೇಸಿಗೆ ಹೋಗೋವರೆಗೂ ಒಂದು ಆಟಕ್ಕೆ ಹೋದ್ರೂ ನಾವು ದುಡ್ಡು ಕೊಡ್ಬೇಕು ಸರ್. ಹೌದು ಅಲ್ವಾ ಸರ್? ನಿಮಗೆ ಇಲ್ಲಿ ಆ ಅನಾಥ ಶವದ ಹಿಂದೆ ಯಾರು ಕೂಡ ಇರೋದಿಲ್ಲ, ಯಾರು ₹1 ಕೊಡೋದಿಲ್ಲ. ಸೊ ನಿಮ್ಮ ಸ್ವಂತ ಖರ್ಚಲ್ಲಿ ಯಾಕೆ ಸರ್ ನೀವು ಮಾಡ್ಬೇಕಿದೆಲ್ಲ? ಎಲ್ಲರೂ ಇದೇ ತರ ಯಾಕೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಂಥ ಕೆಲಸಗಳನ್ನ ಮಾಡೋದು ಯಾರು ಸರ್? ನಿಮ್ಮ ಆಂಬುಲೆನ್ಸ್ ಮೂಲಕ ತಗೊಂಡು ಹೋಗ್ತೀರಾ ಸರ್? ಗುಂಡಿ ತೆಗಿಬೇಕು ಸರ್, ಕೆಲಸ ಮಾಡೋದು ದುಡ್ಡು ಕೊಡ್ಬೇಕು. ಅದನ್ನು ತಾವೇ ನಮ್ದೇ ಖರ್ಚು ಸರ್. ಅದನ್ನು ಹೊರಗಡೆಯಿಂದ ಕರೆಸ್ದಾಗ ನಾವೇ ಕೊಡ್ತೀವಿ, ನಗರಸಭೆ ಕರೆಸ್ದಾಗ ಫ್ರೀ ಆಗಿ ಕೊಡ್ತಾರೆ, JCP ಫ್ರೀ ಕೊಡ್ತಾರೆ. ಸೊ ಅದಕ್ಕೆ ಹೂವುಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಸರ್ ನೀವು ಯಾವ್ದು ನಮ್ಮನೆದು ಅಂತ ತಿಳ್ಕೊಂಡು ಮಾಡೋದು ಅದು ಹೇಗೆ ಸರ್? ಈಗ ನೀವು ನಮ್ದು ಅಂತ ಮಾಡೋದು ಅದು ಹೇಗೆ ಮನಸ್ಸು ಸರ್? ಅದು ಹೆಂಗೆ ಹೇಳದ್ ಸರ್? ಹಾಗೆ ತುಂಬಾ ಖುಷಿ ಆಗುತ್ತೆ. ಈಗ ಎಲ್ರೂ ಮಾಡಕ್ ಆಗಲ್ಲ, ಅದ್ ನಮ್ಗೆ ಅವಕಾಶ ಸಿಕ್ಕಿದೆ, ಖಂಡಿತ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಸರ್? ನಾನು, ಅಪ್ಪ, ಅಮ್ಮ, ಅಕ್ಕ, ಅಕ್ಕನ ಮಕ್ಕಳು, ಬಾವ. ಇದರಿಂದ ಎಲ್ಲರೂ ಅಪೋಸ್ ಮಾಡ್ತಾ ಇಲ್ಲ ಸರ್ ಮನೇಲಿ? ಇದೆಲ್ಲ ಯಾಕೆ ಬೇಕು ನಿನಗೆ, ಆರಾಮ ದುಡ್ಕೊಂಡಿರು, ಆರಾಮಾಗಿ ಹೇಳಿದಾರೆ, ತುಂಬಾ ಸಲ ಹೇಳಿದಾರೆ. ನಾನು ಕನ್ವಿನ್ಸ್ ಮಾಡಿದ್ದೀನಿ, ಇಲ್ಲ ಏನೂ ಆಗಲ್ಲ ಅಂತ ಸಮಾಧಾನ ಮಾಡಿದ್ಮೇಲೆ ಒಪ್ಕೊಂಡಿದ್ದಾರೆ. ಈಗೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ? ಹೌದು. ಕೆಲವೊಂದು ನಾನು ವಿಡಿಯೋಗಳು ನೋಡಿದೀನಿ, ಫೋಟೋಸ್ ನೋಡಿದೀನಿ. ಕೆಲವೊಂದು ಶವಗಳು ನೋಡಿದ್ರೆ ಸರ್ ಎಷ್ಟು ದಿನದ ಕೊಳತು ಬಿದ್ದಿರ್ತಕ್ಕಂಥ ವಿಡಿಯೋಗಳು, ಆ ಶವಗಳನ್ನ ನಾನು ಗಮನಿಸಿದ್ದೇನೆ. ಹೌದು. ಸೊ ನಾವೇನಂದ್ರೆ ನಮ್ಗೆ ಅಂದ್ರೆ ಏನಾದ್ರು ಒಂದು ಶವ ಕಂಡಾಗ ಅಥವಾ ಯಾವ್ದಾದ್ರು ಒಂದು ಅಪರಿಚಿತ ವ್ಯಕ್ತಿ ಕಂಡ್ರೆ ಅಷ್ಟು ಭಯ, ಒಂದು ಅಸಹ್ಯ ಪಡ್ತಕ್ಕಂಥ ಈ ಪ್ರಪಂಚ. ಸೊ ಅದನ್ನ ಹೆಂಗ್ ಸರ್ ಎತ್ಕೊಂಡ್ ಬರ್ತೀರಾ? ನಿಮ್ಗೆ ಅವರು ನಮ್ಮಂಗೆ ಮನುಷ್ಯ ಅಲ್ವಾ? ನಿಜವಾಗ್ಲೂ ಸರ್, ಖಂಡಿತ. ಎಲ್ರು ಯಾರು ಇರಲ್ಲ, ಎಲ್ರು ಒಂದಿನ ಸಾಗಿದೆ ಸರ್. ಎಷ್ಟು ದಿನದವು ಸಿಕ್ಕಿದಾವ್ ಸರ್ ನಿಮ್ಗೆ ಆತರ? ತುಂಬಾ ದಿನ ಸಿಕ್ಕಿದೆ ಸರ್, 15 ದಿನ 20 ದಿನ ತನಕನೂ ಸಿಕ್ಕಿದೆ. ಕೆಲವು ಸ್ಕೆಲಿಟನ್ ಸಿಕ್ಕಿರೋದು ಇದೆ, ಫುಲ್ ಮಾಂಸ ಎಲ್ಲ ಹೋಗಿ ಸ್ಕೆಲಿಟನ್ ಸಿಕ್ಕಿರೋದು ತಗೊಂಡಿದ್ವಿ. ಪೊಲೀಸ್ ಇನ್ಫಾರ್ಮ್ ಕೊಟ್ಟೆ ಎಲ್ಲ ಮಾಡ್ತೀವಿ. ಅವರೆಲ್ಲ ಇದಾದ್ಮೇಲೆ ನೀವು ತಗೊಂಡ್ ಬರ್ತೀರಾ. ಸೊ ಈ 10-15 ದಿವಸ ಅಂದ್ರಿ, 10-15 ದಿವಸ ಅಂದ್ರೆ ನನ್ನ ಪ್ರಕಾರ ದೇಹ ಸಾಮಾನ್ಯ ಕೊಳತು ವಾಸನೆ ಬರುವಂತ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ತುಂಬಾ ಬಾಡಿಗಳು ಹುಳ ಬರ್ತಿರುತ್ತೆ, ಒಳಗಡೆಯಿಂದ ಹುಳ ಬರ್ತಿರೋ ಬಾಡಿಗಳನ್ನ ತಗೊಂಡು. ನಿಮ್ಮ ಹಿಸ್ಟ್ರಿ ಕೇಳ್ತಾ ಇದ್ರೆ ಒಂದೊಂದು ನನಗೆ ಮಳೆ ಮನಸ್ಸಿಗೆ ಬಹಳ ನನಗೆ ನೋವಾಗ್ತಾ ಇದೆ. ಇನ್ನು ವೀಕ್ಷಕರಿಗೆ ಎಷ್ಟು ನಿಮ್ಮ ಈ ಒಂದು ಯಾಕೆಂದ್ರೆ ಇವರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ಖಂಡಿತವಾಗಿಯೂ ನಾವು ತೋರಿಸ್ತಾ ಇದೀವಿ ಬ್ಯಾಕ್ ಸೈಡ್ ಅಲ್ಲಿ. ಖಂಡಿತವಾಗಿ ಎಲ್ಲರೂ ಕೂಡ ನೋಡಿ. ಯಾಕೆಂದ್ರೆ ಯಾವ ರೀತಿಯಾದಂತಹ ಒಂದು ಈ ಪ್ರಪಂಚದಲ್ಲಿ ನಾನು ಬದುಕಬೇಕು ಅನ್ನುವಂಥ ಪ್ರಪಂಚದಲ್ಲಿ ಈ ಸಮಾಜ ಸೇವೆ ಮಾಡೋದ್ರ ಮೂಲಕ ಸೊ ಈ ಅನಾಥ ಶವಗಳನ್ನ ಎಷ್ಟು ದಿನಗಳಾಗಿ ಕೊಳತು ಹೋಗಿದ್ರು ಕೂಡ ಅವುಗಳನ್ನ ಎತ್ಕೊಂಡು ಬಂದು ಇವರೇ ಸ್ವತಃ ಯಾವ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡದೇನೆ, ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡದೆ ಈ ಸಮಾಜಕ್ಕೆ ಒಂದು ಸೇವೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಎಷ್ಟೋ ದಿನಗಳ ಕೊಳ್ತಿರತಕ್ಕಂಥ ದೇಹಗಳನ್ನ ತಂದು ಇವರೇ ಅಂತ್ಯ ಸಂಸ್ಕಾರ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅದನ್ನ ಮನ್ಸು ಕಲಕಿ ಬರುತ್ತೆ. ಸೊ ಅಂತಹ ಒಂದು ಸನ್ನಿವೇಶ. ಸೊ ಆ ಶವನ ತಗೊಂಡ್ ಬಂದು ನೀವು ಹಾಸ್ಪಿಟಲ್ ಇಡ್ತೀರಾ ಸರ್? ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಹಾಸ್ಪಿಟಲ್ಗೆ ಇದ್ ಮಾಡ್ತೀರಾ? ಹೌದು ಸರ್. ಅದು ವಾಸನೆ ಬರ್ತಾರಲ್ಲ ಸರ್? ಫ್ರೀಜರ್ ಬಾಕ್ಸ್ ಅಲ್ಲಿ ಇಡ್ತೀವಿ, ಇಟ್ಬಿಡ್ತೀವಿ. ಅದು ಎಲ್ಲ ನಿಮ್ದೇನಾ? ಅದುವೇ ನಾವು ಇಲ್ಲ, ಅದು ಬಾಕ್ಸ್ ಗೌರ್ಮೆಂಟ್ ಇದೆ. ಅಕಸ್ಮಾತ್ ಇಲ್ಲ ಅಂದ್ರೆ ನಮ್ದು ಬಾಕ್ಸ್ ಇದೆ. ವೀಕ್ಷಕರೇ, ಇಂಥವ್ರಿಗೆ ನಾವು ಸಹಾಯ ಮಾಡ್ಬೇಕು. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಯಾವ್ದಾವ್ದಕ್ಕೂ ಏನೇನೋ ಮಾಡಿ ಕಲಿತೀವಿ. ಸೊ ಇವ್ರದೇ ಆದಂತ ಒಂದು ಶ್ರೀಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಒಂದು ಮೂಲಕ ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಶ್ರೀಕೃಷ್ಣ ಚಾರಿಟೇಬಲ್ ಅಲ್ಲಿ ಹೇಗೆ ನಡೀತಾ ಇದೆ, ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಕೇಳೋಣ. ಹಾಗಾದ್ರೆ ಸರ್, ಈ ಶ್ರೀಕೃಷ್ಣ ಚಾರಿಟೇಬಲ್ ಟ್ರಸ್ಟ್, ಈ ಚಾರಿಟೇಬಲ್ ಟ್ರಸ್ಟ್ ಇಂದ ಮತ್ತಿನ್ನೇನ್ ಮಾಡ್ತಾ ಇದೆ? ವಾರಕ್ಕೊಂದ್ಸಲ ಅಲ್ಲಿ ರೋಡ್ ಸೈಡ್ ಎಲ್ಲ ಇರ್ತಾರ ಸರ್, ಅವ್ರಿಗೆಲ್ಲ ಊಟ ಕೊಡೋದು ಎಲ್ಲ ಮಾಡ್ತೀವಿ. ಈಗ್ಲೂ ವಾರಕ್ಕೊಂದ್ ಟೈಮ್ ಎಲ್ಲೇ ಉಳ್ದಿದ್ರು ನಮಗೆ ಕಾಲ್ ಬರುತ್ತೆ. ಯಾವುದೇ ಛತ್ರಗಳಲ್ಲಿ ಊಟ ಉಳ್ದಿದ್ರು, ಎಲ್ಲೇ ಊಟ ಉಳಿದ್ರು ನಮ್ಗೆ ಕಾಲ್ ಬರುತ್ತೆ. ಆಗ ನೀವು ಕಾಲ್ ಮಾಡಿದ ತಕ್ಷಣ ತಗೊಂಡೋಗಿ ಪ್ಯಾಕ್ ಮಾಡ್ಕೊಂಡು ಸಂಜೆ ಟೈಮ್ ಅನ್ಸುತ್ತೆ. ಅದ್ರದ್ದು ಚಾರ್ಜ್ ಎಲ್ಲ ಸರ್?
ಯಾವ ಇಲ್ಲ ಸರ್, ನಮ್ದು ಎಲ್ಲ ಸರ್. ಪೂರ್ತಿ ಆ ವೆಹಿಕಲ್ ಚಾರ್ಜ್ ಆಗಿರ್ಬೋದು ಇದು ಮಾಡಕ್ ಕೆಲವ್ರು ತಂದು ಕೊಡ್ತಾರೆ, ಕೆಲವ್ರು ನಾವೇ ತಂದು ಕೊಡ್ತೀವಿ. ನನಗೆ ಪರಿಚಯ ಇರೋರೆಲ್ಲ ನಮ್ಮ ನಾವಿರೋ ಜಾಗಕ್ಕೆ ಅವರೇ ತಗೊಬಂದು ಪಾತ್ರೆಗೆ ಹಾಕ್ಬಿಟ್ಟು ಕೊಟ್ಟು. ಅನ್ನ ಅಂತಕ್ಕಂಥದ್ದು ಅತಿ ಮುಖ್ಯ. ಸೊ ನೋಡಿ, ನಾವು ಅನ್ನವನ್ನ ಎಷ್ಟು ವೇಸ್ಟ್ ಮಾಡ್ತೇವೆ, ಆಹಾರವನ್ನ ವೇಸ್ಟ್ ಮಾಡ್ತೇವೆ, ಯಾವುದೇ ಕಾರ್ಯಕ್ರಮಗಳಲ್ಲಿ ಅನ್ನವನ್ನ ವೇಸ್ಟ್ ಮಾಡ್ತೇವೆ. ನೋಡಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ನಮ್ಮ ಪುನೀತ್ ಸರ್, ಬಹಳ ಒಂದು ಒಳ್ಳೆಯ ಕೆಲಸ. ನಮ್ಮಲ್ಲಿ ವೇಸ್ಟ್ ಆಗ್ತಕ್ಕಂಥ ಅನ್ನವನ್ನ ಯಾವುದೇ ಫಂಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಉಳಿದಿದ್ರೆ ನಮ್ಮ ಪುನೀತ್ ಸರ್ನ ಫೋನ್ ಮಾಡಿದ್ರೆ ಸಾಕು, ಅವರೇ ಬಂದು ತಗೊಂಡೋಗುವಂತ ವ್ಯವಸ್ಥೆ ಇದೆ. ಆದ್ರೆ ಅದು ತಪ್ಪಾಗುತ್ತೆ. ಖಂಡಿತವಾಗಿಯೂ ಇಂಥ ವ್ಯಕ್ತಿಗಳು ನಾವು ಹೆಲ್ಪ್ ಆಗಿರ್ಬೇಕು. ನಾವು ಅವ್ರ ಪ್ಲೇಸ್ ಎಲ್ಲಿದ್ದಾರೆ ಉಳಿದಿದ್ರೆ ಖಂಡಿತವಾಗಿಯೂ ಅವ್ರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಈ ಸಮಾಜ ಮಾಡಬೇಕಾಗಿದೆ. ಈ ಆಹಾರ ಏನಾದ್ರೂ ನಿಮ್ಮಲ್ಲಿ ಉಳಿದ್ರೆ ದಯಮಾಡಿ ನಮ್ಮ ಪುನೀತ್ ಸರ್ ಫೋನ್ ನಂಬರ್ ಇದ್ರಲ್ಲೆಲ್ಲ ಕೆಳಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಇಷ್ಟೊಂದು ಎಲ್ಲ ಮಾಡ್ತಾ ಇದ್ದೀರಾ. ಈ ಮಾಡೋದ್ರಿಂದ ನಿಮಗೆ ಸನ್ಮಾನಗಳು ಈ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಕರ್ನಾಟಕದಿಂದ ನಿಮಗೆ ಗುರುತಿಸಿ ಏನಾದ್ರು ಸನ್ಮಾನಗಳನ್ನ ಮಾಡಿದ್ದಾರಾ? ಇಲ್ಲ ಸರ್, ಯಾವುದೇ ಸರ್ಕಾರದಿಂದ ಯಾವುದೇ ಸನ್ಮಾನಗಳಾಗಿಲ್ಲ. ತುಂಬಾ ಸಂಘಟನೆಗಳಿಂದ ಸನ್ಮಾನ ಆಗಿದೆ. ಖಂಡಿತವಾಗಿಯೂ ಈ ವಿಡಿಯೋ ಮೂಲಕನಾದ್ರೂ ಖಂಡಿತವಾಗಿ ನಿಮ್ಮನ್ನ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮನ್ನು ಗುರುತಿಸಬೇಕಾಗಿರೋದು ನಮ್ದು ಕೂಡ ಆಸೆ ಆಗಿದೆ. ಖಂಡಿತವಾಗಿಯೂ ಗುರುತಿಸ್ಕೊಳ್ತೀರಾ, ನಿಮ್ಮ ಯಶಸ್ಸುಗಳು ಸಾಧ್ಯವಾಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಒಂದು ಶವವನ್ನ ನೀವು ಇದು ಅಂತ್ಯ ಸಂಸ್ಕಾರ ಮಾಡೋದ್ರೊಳಗೆ ಎಷ್ಟು ಖರ್ಚು ಬರ್ಬೋದು ಸರ್? ಒಂದು ಶವಕ್ಕೆ ನಮ್ JCP ನಗರಸಭೆಯಿಂದ ಕಳ್ಸಿದ್ರೆ 1,200 ಒಳಗಡೆ ಮುಗಿಯುತ್ತೆ. JCP ನಾವೇ ಕಳ್ಸ್ಕೊಳ್ಳೋದಾದ್ರೆ ಒಂದು ಶವಕ್ಕೆ 4,000 ಖರ್ಚು ಬರುತ್ತೆ. 1,000 ಶವಗಳನ್ನ ಮಾಡಿದ್ರೆ ಅದರಲ್ಲಿ ಒಂದು 50% ಸರ್ಕಾರ ಇದು ಮಾಡಿದ್ರು ಕೂಡ, ಅಲ್ಲಿಗೆ ಸರ್ಕಾರ ಮಾಡಿದ್ರು ಕೂಡ ನಿಮ್ದು 2,000 ರೂಪಾಯಿ ಅಂತ ಖರ್ಚಾಗಿರೋದು. ಹೌದು, ಮಾಡ್ಲಿಲ್ಲ ಅಂದ್ರೆ 4,000 ಖರ್ಚಾಗುತ್ತೆ ಸರ್. 1,000 ಇಂಟು ಬೇಡ 500 ಇಂಟು 4 ಮತ್ತಿನ್ನ 500 ಇಂಟು 2,000 ಎಷ್ಟಾಯ್ತು ಸರ್? ಸೊ ಈ ಅಮೌಂಟ್ ನಿಮ್ಗೆ ಹೇಗೆ ಆಗುತ್ತೆ, ಹೇಗೆ ಸಾಧ್ಯ? ನಾವು ದುಡಿತಿರೋದ್ರಲ್ಲಿ ಸಮಾಜಕ್ಕೆ ಇಷ್ಟು ಅಂತಾನೆ ತೆಗೆದಿರ್ತೀವಿ ಸರ್. ಯಾಕೆ ಸರ್ ಬೇಕು ನಿಮ್ಗೆ? ಮನೆ ಇಲ್ವಾ, ಫ್ಯಾಮಿಲಿ ಇಲ್ವಾ ನಿಮಗೆ? ಈ ಸಮಾಜಕ್ಕೆ ಯಾಕೆ ತೆಗೆದಿಡ್ಬೇಕು ಸರ್? ಎಲ್ಲರೂ ಅದೇ ತರ ಎಲ್ಲ ಸ್ವಾರ್ಥಿಗಳಾದ್ರೆ ಈ ತರದ್ದೆಲ್ಲ ಮಾಡೋದು ಯಾರು? ನಿಸ್ವಾರ್ಥತೆಯಿಂದ ನಾನು ದುಡಿದಿರತಕ್ಕಂತ ಒಂದು 50% ಇಟ್ಕೊಡ್ತಾರೆ. ಹೌದು, 50% ಈ ಸಮಾಜಕ್ಕೆ ಇಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದಾರೆ ನಮ್ಮ ಪುನೀತ್ ಸರ್. ನಾವ್ ಇಂಥವ್ರಿಗೆ ಹೆಲ್ಪ್ ಮಾಡ್ದೇನೆ ಇನ್ ಯಾರಿಗ್ ಮಾಡ್ಬೇಕು? ನಮ್ಮ ಈ ಸಮಾಜಕ್ಕೆ ಒಳ್ಳೊಳ್ಳೆ ಕೊಡುಗೆಗಳನ್ನ ಕೊಡ್ತಾ ಇರೋದು ಇವ್ರಿಗೆ ಮಾಡ್ದೇನೆ ಇನ್ ಯಾರಿಗ್ ಮಾಡ್ಬೇಕು? ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಇಡೀ ಚಿಕ್ಕಮಗಳೂರು ಜನತೆ, ಇಡೀ ಕರ್ನಾಟಕ ಎಚ್ಚೆತ್ಕೊಳ್ಬೇಕಾಗಿದೆ. ಸೊ ಇಂಥವರಿಗೆ ನಾವು ಸಹಾಯ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಅಪರಿಚಿತ ವ್ಯಕ್ತಿಗಳನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ. ಅಪರಿಚಿತ ವ್ಯಕ್ತಿಗಳಿಂದ ಯಾರು ಹೆಲ್ಪ್ ಮಾಡ್ತಾರೆ? ಅಪರಿಚಿತ ವ್ಯಕ್ತಿಗಳು ಯಾರೇ ಇದ್ರು ಮಾಡ್ತೀವಿ. ಅಂದ್ರೆ ಯಾವ ರೀತಿ? ಅವ್ರಿಗೆ ಊಟ ಇಲ್ದಲೆ ತುಂಬಾ ಸುಸ್ತಾಗಿ ಮಲಗಿರೋದು, ಇಲ್ಲ BP ಕಡಿಮೆ ಆಗಿರುತ್ತೆ, ಶುಗರ್ ಲೋ ಆಗಿರುತ್ತೆ, ರೋಡ್ ಸೈಡ್ ಅಲ್ಲಿ ಮಲಗಿರ್ತಾರೆ, ಯಾರಾದ್ರೂ ಕಾಲ್ ಮಾಡ್ತಾರೆ, ಅದನ್ನ ಹೋಗಿ ಕರ್ಕೊಂಡ್ಬಂದು ಹಾಸ್ಪಿಟಲ್ಗೆ ಅದೇನಿದೆ ಟ್ರೀಟ್ಮೆಂಟ್ ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ, ಸ್ನಾನ ಮಾಡಿಸಿ. ಕೆಲವು ನೋಡಂಗಿರಲ್ಲ ಈ ರೋಡ್ ಸೈಡ್ ಇರೋರು, ಅಂದ್ರೆ ಅವ್ರನ್ನೆಲ್ಲ ಏನು ನೋಡೋ ತರ ಇರಲ್ಲ, ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಹೌದು ಹಾಸ್ಪಿಟಲ್ ಅಲ್ಲೇ ಮಾಡಿಸ್ತೀವಿ. ಕೊಳಕ್ಬಟ್ಟೆಯಲ್ಲಿ ಬಿಟ್ರೆ ಅವ್ರು ಇನ್ನೂ ಜಾಸ್ತಿ ಹುಷಾರಿಲ್ಲಂಗ ಆಗುತ್ತೆ ಹೊತ್ತು, ಅವರು ಹುಷಾರ್ ಬೇಗ ಆಗಲ್ಲ. ನೀವು ಫಸ್ಟ್ ಅವ್ರದ್ದು ಬಾಡಿ ಎಲ್ಲ ವಾಶ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಮಾಡಿಸಿ ವಾರ್ಡಿಗೆ ಬಿಡ್ತೀವಿ. ಅಲ್ಲೇ ಊಟ ತಿಂಡಿ ಹಾಸ್ಪಿಟಲ್ ಸಿಗುತ್ತೆ. ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ರೆ ಊಟ ಸಿಗಲ್ಲ, ಅದನ್ನ ನಾವು ತಲುಪಿಸ್ತೀವಿ. ಎಷ್ಟು ಮಾಡಿದೆ? ಇದು ಇನ್ನೊಂದು ಬಾಡಿಗಿಂತ ಅವೇ ಜಾಸ್ತಿ ಆಗಿದೆ. ಅದೇ ಅಂದ್ರೆ ನಾನೊಂದು 1000 ಮೇಲೆ ಇದಾಗಿದೆ. ಮನೆಯಿಂದ ದೂರ ಆಗಿರ್ತಾರೆ, ಎಲ್ಲ ಇರುತ್ತೆ ಅವ್ರ ಮನೆಗೆ. ಅವ್ರೇನ್ ಅಪರಿಚಿತರು ಯಾರು ಇಲ್ಲ, ಪ್ರಪಂಚದಲ್ಲಿ ಯಾರು ಇರಲ್ಲ, ಎಲ್ಲರಿಗೂ ಇರುತ್ತೆ. ಆದ್ರೆ ಯಾವ್ದೋ ಒಂದ್ ಸಂದರ್ಭಕ್ಕೆ ಮನೇಲಿ ಜಗಳ ಮಾಡ್ಕೊಂಡು, ದೊಡ್ಡವರು ಹಿರಿಯವರು ಇರ್ತಾರಲ್ಲ, ಅವ್ರ ಮನೇಲಿ ಜಗಳ ಮಾಡ್ಕೊಂಡು, ಇಲ್ಲ ಏನೋ ಒಂದ್ ವಿಚಾರಕ್ಕೆ ಮನೆ ಬಿಟ್ಟು ಬಂದು ರೋಡ್ ಸೈಡ್ ಅಲ್ಲಿ ಮಲ್ಗೋದು, ಈ ತರ ಜೀವನ ಮಾಡ್ತಾ ಇರ್ತಾರೆ. ಸರ್ ನೀವೇನಾದ್ರು ಕ್ವಶನ್ ಮಾಡಿದಿರಾ? ಇಲ್ಲ ನಿಮ್ ಮನೇಲಿ ಯಾಕೆ ಕಳಿಸಿದ್ರು, ಯಾಕೆ ಇದ್ ಮಾಡಿದ್ರು? ಈ ತರ ಯಾರು ಆತರ ಸಿಕ್ದವ್ರು ಯಾರು ಏನು ಹೇಳಲ್ಲ ಸರ್, ಹೇಳಲ್ಲ. ಅವ್ರ ಅಡ್ರೆಸ್ನ ಸಮೇತ ಯಾರು ಹೇಳಲ್ಲ. ನಾವು ಕೆಲವು ಹಾಕೋ ಫೋಟೋ ಇಂದ ಅವ್ರು ಹುಡ್ಕೊಂಡ್ ಬಂದಾಗ ಹೇಳಿರ್ತಾರೆ. ಆದ್ರೆ ಯಾಕೆ ಹೇಳಲ್ಲ ಸರ್? ಅವ್ರು ಯಾಕೆ ಅದನ್ನ ಮುಚ್ಚಿಡ್ತಾರ? ಅವ್ರು ಅದು ಗೊತ್ತಿಲ್ಲ ಸರ್, ನೀವು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಖಂಡಿತ. ಸೊ ಅವ್ರಿಗೆ ಅಷ್ಟು ನೋವಲ್ಲಿ ಇರ್ತಾರೆ, ಅವ್ರು ನೋವಾಗಿರುತ್ತೆ, ನೋವಿಂದ ಹೊರಗಡೆ ಬಂದಿರ್ತಾರೆ, ಹೇಳ್ಕೊಳಕ್ ಇಷ್ಟಪಡಲ್ಲ, ತುಂಬಾ ನೋವಿರ್ತಾರೆ. ನಮ್ಮ ಯಾವ ಊರು ಅಂತಾನು ಹೇಳಲ್ಲ, ಹೇಳಿದ್ರೆ ಎಲ್ಲಿ ಮತ್ತೆ ಅಲ್ಲಿ ಸೇರಿಸ್ತಾರೋ ಇಲ್ಲ ಕಳಿಸ್ತಾರೋ ಅನ್ನೋ ಭಯದಿಂದ ಅವ್ರು ಹೇಳದೇ ಇಲ್ಲ. 1000ಕ್ಕಿಂತ ಹೆಚ್ಚು ಅಪರಿಚಿತರನ್ನ, ಅಂದ್ರೆ ಈ ಮಳೆ ಗಾಳಿಯಲ್ಲಿ ನೆಂದಿರ್ತಕ್ಕಂಥ ಬೀದಿಯಲ್ಲಿ ಅಲ್ಲಿ ಮಲಗ್ತಕ್ಕಂಥ, ವಾರಕ್ಕೆ ಏನಿಲ್ಲ ಅಂದ್ರೂ 5-6 ಜನ ಕರ್ಕೊಂಡು ಅಡ್ಮಿಟ್ ಮಾಡ್ತೀವಿ. ವಾರಕ್ಕೆ 5-6 ಜನ ಸಿಗ್ತಾರೆ. ಸರ್ ಇದಕ್ಕೆ ಇಮಿಡಿಯೇಟ್ ನಿಮಗೆ
ನೀವಾಗೆ ಹುಡ್ಕೊಂಡು ಹೋಗ್ತೀರಾ ಅಥವಾ ಯಾರು ಕಾಲ್ ಯಾರಾದ್ರೂ ಕಾಲ್ ಮಾಡ್ತಾರೆ ಸರ್. ನಾವು ಈ ಕೆಲಸ ಮಾಡ್ತಿರೋದು ತುಂಬಾ ಜನಕ್ಕೆ ಗೊತ್ತಾದ ಮೇಲಂತೂ ತುಂಬಾ ಕಾಲ್ಸ್ ಬಂದೇ ಬರುತ್ತೆ. ಅದಕ್ಕಿಂತ ಮುಂಚೆ ಅಷ್ಟು ಇರ್ಲಿಲ್ಲ. ಪೊಲೀಸರು ಯಾರಾದ್ರೂ ಈ ತರ ಫೋನ್ ಮಾಡೋರು. ಈಗೆಲ್ಲ ಪಬ್ಲಿಕ್ ಜಾಸ್ತಿ. ಪಬ್ಲಿಕ್ ಫೋನ್ ಮಾಡಿದ್ಮೇಲೆ ನಾವೇ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬೇಕು. ಮುಂಚೆ ಪೊಲೀಸರು ನಮಗ್ ಮಾಡ್ತಿದ್ರು, ಈಗ ನಾವೇ ಅವ್ರಿಗೆ ಫೋನ್ ಮಾಡ್ಬೇಕು. ಅಷ್ಟು ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲೇ ರೋಡ್ ಸೈಡ್ ಯಾರೇ ಮಲ್ಗಿ ಎಲ್ಲ ಎದ್ದಿಲ್ಲ, ಇಲ್ಲ ಬೆಳಗ್ಗೆನ ನೋಡಿರ್ತಾರೆ ಕೆಲವರು, ಮಧ್ಯಾಹ್ನ ತನಕ ಎದ್ದಿಲ್ಲ ಅಂದ್ರೆ ಮುಗೀತು, ಅವ್ರು ನೆನ್ಪು ಬಂದ್ಬಿಡುತ್ತೆ, ಪಟ್ಟ ಫೋನ್ ಮಾಡ್ಬೇಕಂತ ಮಾಡ್ಬಿಡುತ್ತೆ. ಆರೋಗ್ಯ ಸಮಸ್ಯೆ ಇದ್ದಾಗ ನೀವೇ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತೀರಾ? ಕೊಡಿಸ್ತೀವಿ ಸರ್. ಸೊ ಅಕಸ್ಮಾತ್ ಅವ್ರಿಗೆ ಜಾಸ್ತಿ ಇದೆ, ಅಕಸ್ಮಾತ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಹೊರಗಡೆನೂ ಹೋಗಿರೋದಿದೆ ಸರ್. ಹೊರಗಡೆ ನಿಮ್ಮನ್ಸು ಈ ತರ ಎಲ್ಲ ಹೋಗಿ ಅಲ್ಲಿಗೂ ಕರ್ಕೊಂಡು ಹೋಗಿದ್ದು. ಹೌದು. ಆ ತರದ ಕೇಸ್ಗಳು ಎಷ್ಟಾಗಿದೆ ಸರ್? ಇಲ್ಲಿಂದ ಆಗದೇ ಇಲ್ಲ, ಕಷ್ಟ ಆಗಿದೆ ಅನ್ನುವಂತ ಒಂದು ಕೇಸ್ಗಳನ್ನ ಅಲ್ಲಿಗೆ ತಗೊಂಡು ಹೋಗಿರ್ತಕ್ಕಂಥದ್ದು. ಆ ತರದೊಂದು 10 ಆಗಿರ್ಬೋದು ಸರ್. ಸೊ ಹೋಗುವಂತ ಸಂದರ್ಭದಲ್ಲಿ ನಿಮಗೆ ಏನಾದ್ರು ನನ್ನ ಟ್ರೀಟ್ ಮಾಡಿ ಅವರಿಗೆ ಪ್ರಜ್ಞೆನೇ ಇರಲ್ಲ ಸರ್, ಗೊತ್ತೇ ಇರಲ್ಲ. ಈ ನಿಮ್ಮನ್ಸ್ಗೆ ಹೋಗೋರೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಅವ್ರ ನೆನಪು ಅವ್ರಿಗೆ ಇರಲ್ಲ. ಮನೆಗಳನ್ನ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಸೊ ಅವರು ಮತ್ತೆ ಏನಾದ್ರು ಮನೆಗೆ ನೀವೇ ಏನಾದ್ರು ಅವ್ರ ಮನೆಗೆ ಕನ್ವಿನ್ಸ್ ಮಾಡಿ ಕಳ್ಸಿರೋದು ಏನಾದ್ರು ಉಂಟಾ? ಮಾಡಿರೋದಿದೆ ಸರ್, ಕನ್ವಿನ್ಸ್ ಮಾಡಿ ಕಳ್ಸಿದೀವಿ. ಕೆಲವರು ಅವ್ರನ್ನೇ ಕರ್ಸ್ಕೊಂಡು ಇಲ್ಲಿಗೆ ಹೇಳ್ಬಿಟ್ಟು, ಬುದ್ಧಿ ಎಲ್ಲ ಹೇಳ್ಬಿಟ್ಟು, ಈ ತರ ಸಿಕ್ಕೋದ್ರು, ಈ ತರ ಬಿಟ್ಟಿದ್ದಾರೆ, ಈ ತರ ಎಲ್ಲ ರೋಡಲ್ಲಿ ಇದ್ರು ಅಂತ ಹೇಳ್ಬಿಟ್ಟು ಮನೆ ಕಳ್ಸಿಕೊಟ್ಟಿರೋದಿದೆ. ಮತ್ತೆ ಮಕ್ಳು ಏನಾದ್ರು ಆ ತಂದೆ ತಾಯಿಗಳಿಗೆ ಇಲ್ಲ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಯಾರು ಹೇಳಿದ್ದು ಏನಾದ್ರು ಈ ಸನ್ನಿವೇಶ ಇದೆಯಾ ಸರ್? ಇಲ್ಲ ಸರ್, ಆತರ ಯಾರು. ಅದು ಅದು ಬಟ್ ಯಾಕೆ ಮತ್ತೆ ಮಿಸ್ ಆಗಿ ಯಾಕೆ ಬರಕ್ ಸಾಧ್ಯ ಸರ್? ಹೆಂಗ್ ಬರಕ್? ಚೆನ್ನಾಗೇ ಇರ್ತಾರೆ ಸರ್, ಮನೆ ಕಡೆನೂ ತುಂಬಾ ಚೆನ್ನಾಗಿರ್ತಾರೆ, ಆರ್ಥಿಕ ಸ್ಥಿತಿನೂ ಚೆನ್ನಾಗಿರುತ್ತೆ ಅವ್ರಿಗೆ. ಆದ್ರೂ ಮನ್ಸಿಗೆ ಬೇಜಾರಾದ್ರೆ ಯಾವ ಮನುಷ್ಯನಾದ್ರೂ ಅಷ್ಟೇ, ಒಂದು ಸತ್ ಎಲ್ಲ ಮನ್ಸಿಗೆ ತಗೊಂಡ್ರೆ, ಇಲ್ಲ ಅತ್ತೆ ಸೊಸೆದಿರುತ್ತೆ, ಈ ತರನೇ ತುಂಬಾ ಆಗಿರುತ್ತೆ. ನಾವ್ ಹಂಗೆಲ್ಲ ಬರಲ್ಲ ಅಂತ ಆತರ ಏನಾದ್ರು ಹೇಳಿದ್ರೆ? ಆತರ ಹೇಳಿದಾರೆ, ತುಂಬಾ ಜನ ಬರಲ್ಲ ಅಂತ ಹೇಳಿದ್ರು, ನೆಲೆ ತಗೊಂಡಿದ್ವಿ. ನೀವಾಗೆ ಅಂದ್ರೆ ಫೋರ್ಸಬಲಿ ಯಾಕೆ ಸರ್? ಅದು ಅಂದ್ರೆ ಅವ್ರನ್ನ ಅಲ್ಲೇ ಬಿಟ್ರೆ ಅವ್ರು ಇರಲ್ಲ. ಈಗ ಮಳೆ ನೆನ್ಕೊಂಡು ಈ ಚಳಿಲೆಲ್ಲ ಇರೋದೇ ಇಲ್ಲ. ಒಂದಿನ ಇರ್ಬೋದು, 2 ದಿನ ಇರ್ಬೋದು. ಈಗ ಎದ್ದು ಓಡಾಡೋಂತವ್ರನ್ನ, ಊಟ ಮಾಡ್ಕೊಂತಾರೆ ಅಂತವ್ರನ್ನ ಬಿಡ್ಬೋದು. ಹೌದು. ಈಗ ಅವ್ರು ಎದ್ದಳಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಅವ್ರಿಗೆ ಕರ್ಕೊಂಡ್ ಬರ್ಲೇಬೇಕು. ಅಲ್ಲೇ ಬಿಟ್ರೆ 2 ದಿನ ಇಲ್ಲ 3 ದಿನ ಅಷ್ಟೊತ್ತಿಗೆ ಮತ್ತೆ ನಾವೇ ಹೋಗ್ಬೇಕು. ಬಾಡಿ ಡೆತ್ ಆಗಿದೆ, ಬನ್ನಿ ಕರ್ಕೊಂಡು ಹೋಗಿ ನಮ್ಗೆ ಹೇಳ್ತಾರೆ. ಅದ್ರ ಹಂಗ್ ಮಾಡ್ತೀವಿ. ಚಿಕ್ಕಮಗಳೂರಲ್ಲಿ ಈ ಭಾಗದಲ್ಲಿ ಏನಾದ್ರೂ ಅಂತ ಒಂದು ವ್ಯವಸ್ಥೆ ಸ್ವಲ್ಪ ಒಂದು ಮಟ್ಟಿಗೆ ಕಡಿಮೆ ಆಗಿದೆ ಅಂದ್ರೆ ಮಾಡ್ತಾ ಇರುವಂತ ಕೆಲಸಗಳಿಂದ ಇದು ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಸಹಾಯ ಮಾಡಿರ್ತೀರಾ, ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಿದ್ದಾರೆ. ನೀವ್ ಅದಕ್ಕೆ ಅವ್ರಿಗೆ ಅಡ್ವೈಸ್ ಏನ್ ಹೇಳಿದ್ರಿ? ಈ ತರ ಬರಬೇಡಿ ಅಂತ ಎಲ್ಲ ಹೇಳಿದ್ವಿ. ಎಲ್ಲರದ್ದು ಕೂಡ ಒಂದೇ ತರ ಮನ್ಸುಗಳು ಇರಲ್ಲ. ನಂದು ಒಂಥರ ಮನ್ಸಿರುತ್ತೆ, ಶಿವಮೂರ್ತಿ ಅವ್ರದ್ದು ಒಂದ್ ಮನ್ಸಿರುತ್ತೆ, ನಿಮ್ದು ಒಂದಿರುತ್ತೆ. ಸೊ ಈ ನಿಮ್ ಜೊತೆ ಕೆಲಸ ಮಾಡೋರ್ಗೂ ಕೂಡ ಅವರ ಇನ್ಸ್ಪಿರೇಷನ್ ನೀವು ಏನಾದ್ರು ಕೊಡ್ತೀರಾ, ಅಥವಾ ಅವರು ಸ್ವತಃ ಅವರೇ ಬಂದು ನಾನು ಓನ್ ಆಗಿ ವಾಲಂಟಿಯರ್ ಆಗಿ ಮಾಡ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಬಂದಿದ್ದಾರೆ? ಇಲ್ಲ, ವಾಲಂಟಿಯರ್ ಆಗಿ ಬರ್ತಾರೆ ಎಲ್ಲರೂ ಕೂಡ. ವಾಲಂಟಿಯರ್ ಎಲ್ಲ ಒಂದೇ ಮನಸ್ಥಿತಿ ಇರಲ್ಲ, ಅದನ್ನ ನಾವು ಸರಿ ಮಾಡ್ಕೊಂಡು ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಇರುವಂತವ್ರನ್ನ ನಾವು ನಮ್ಮ ಕೈಲಿ ಜೋಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಆತರ ಸೇರ್ಸ್ಕೊಂಡಾಗ ಯಾರಾದ್ರೂ ಅಪೋಸ್ ಮಾಡಿದ್ರು ಅವ್ರ ಮನೆಯವ್ರು ನಿಮ್ಮನೆಗೆ, ನಮ್ಮ ಮಗನ ಯಾಕಪ್ಪ ಹಿಂಗೆಲ್ಲ ಕರ್ಕೊಂಡು ಹೋಗ್ತೀಯಾ, ಹೀಗೆಲ್ಲ ಮಾಡಿದ್ದು? ಆತರ ತುಂಬಾ ಆಗಿದೆ. ಆಗತ್ತೆ. ಯಾಕೆಂತಂದ್ರೆ ಒಬ್ಬ ಇಂತಹ ಕೆಲಸಗಳನ್ನ ಮಾಡುವಾಗ ನಾನ್ ಯಾಕೆ ಬೇಕು, ನನ್ ಮಗ ಯಾಕೆ ಬೇಕು ಅನ್ನುವಂತ ಈ ಪ್ರಪಂಚ ಸೃಷ್ಟಿಗೆ ಯಾರಾದ್ರೂ ನಿಮಗೆ ಹೆಲ್ಪ್ ಮಾಡ್ತಾರ ಸರ್? ಆರ್ಥಿಕವಾಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಅಥವಾ? ಇಲ್ಲ ಸರ್, ಆಗಿಲ್ಲ. ನೋಡಿ, ಅವ್ರು ದುಡಿದಿದ್ರಲ್ಲಿ, ಅವ್ರು ಸ್ವಂತ ದುಡಿದಿದ್ರಲ್ಲಿ 50% ಅವರು ಈ ಸಮಾಜ ಸೇವೆಗಳಿಗೆ ಮುಡುಪಾಗಿರ್ತಾರೆ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಸರ್, ನಿಜವಾಗ್ಲೂ ಪುನೀತ್ ಸರ್, ನಿಜವಾಗ್ಲೂ. ಸೊ ಇಂತಹ ಸಮಾಜ ಸೇವೆ ಮಾಡತಕ್ಕಂಥವ್ರಿಗೆ ನಾವೆಲ್ಲರೂ ಕೂಡ ಪೂರಕವಾಗಿರ್ಬೇಕು. ಅವರ ಒಂದು ಕೈ ಜೋಡಿಸೋದ್ರ ಮೂಲಕ ಅವ್ರ ಹಿಂಭಾಗದಲ್ಲಿ ನಾವು ಸಹಾಯ ಮಾಡುವಂತದ್ದಾಗಿರ್ಬೇಕು. ಸಾಕಷ್ಟು ಖರ್ಚುಗಳು ಇದ್ದೇ ಇರುತ್ತೆ. ಯಾಕೆಂದ್ರೆ ನೀವು ಪ್ರತಿನಿತ್ಯ ಇದೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ ಒಂದಿನ ಮಾಡಿ ಒಂದಿನ ಬಿಡ್ತಕ್ಕಂಥದ್ದೆಲ್ಲ. ಪ್ರತಿದಿನ ನಿಮ್ಮ ಪ್ರೊಸೀಜರ್ ಮಾಡ್ತಾ ಇರ್ತೀರ, ಖರ್ಚುಗಳು ತುಂಬಾ ಇರುತ್ತೆ. ನಿಮ್ಮ ವೆಹಿಕಲ್ಗಳಿಗೆ ಪೆಟ್ರೋಲ್ ಡೀಸೆಲ್ ಯಾರು ಕೂಡ ಕೊಡೋದಿಲ್ಲ. ಸೊ ಹಾಗೆ ಅಲ್ಲಿ ಯಾವುದೇ ಒಂದು ಶವವನ್ನು ತಗೊಂಡೋದ್ರೆ ಅಲ್ಲಿ ಎಲ್ಲಾ ರೀತಿಯಾದ ಖರ್ಚುಗಳು ಇರುತ್ತೆ. ಸೊ ಅದನ್ನೆಲ್ಲ ನೀವೇ ಭರಿಸ್ತಾ ಇದ್ದೀರಾ. ಸೊ ಈ ಸಮಾಜ ನಿಮಗೊಂದು ಹೆಲ್ಪ್ ಮಾಡಿದ್ರೆ ಏನು ಹೆಲ್ಪ್ ಕೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಆರ್ಥಿಕವಾಗಿ ಆಗಿರ್ಬೋದು, ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ಕೆಲಸ ಮಾಡ್ತಿರೋದು ತುಂಬಾ ಖರ್ಚು ಬರುತ್ತೆ. ಖಂಡಿತ ಸರ್, ತುಂಬಾ ಖರ್ಚು ಬರ್ತಿದೆ. ಆದಷ್ಟು ಮಾಡ್ತಾ ಇದೀವಿ. ನಾವು ಇನ್ನ ಯಾರಾದ್ರೂ ಸಹಾಯ ಮಾಡಿದ್ರೆ ಸಮಾಜದಿಂದ ನಮಗೆ ನಾವೆಷ್ಟು ಸಮಾಜಕ್ಕೆ ಕೊಡ್ತಿದೀವಿ, ನಮಗೂ ಸ್ವಲ್ಪ ಸಮಾಜಕ್ಕೆ ನಾವೇನ್ ಕೊಟ್ವಿ ಅನ್ನೋದಕ್ಕಿಂತ ನಮ್ಮಿಂದ ಸಮಾಜಕ್ಕೆ ಎಷ್ಟು ಹೆಲ್ಪ್ ಆಯ್ತು ಅನ್ನೋದು ಮುಖ್ಯ ಆಗುತ್ತೆ. ಖಂಡಿತವಾಗಿ. ಅದ್ರಲ್ಲೂ ಸಮಾಜದಿಂದ ಸ್ವಲ್ಪ ಸಹಾಯ ನಮಗೆ ಸಿಕ್ಕಿದ್ರೆ, ಹೌದು, ಈಗ ಮಾಡ್ತಿರೋ ಕೆಲ್ಸಕ್ಕೆ ಇನ್ನು ಜಾಸ್ತಿ ಕೆಲಸ ಮಾಡಕ್ ಉತ್ಸಾಹನೂ ಸಿಗುತ್ತೆ, ಜಾಸ್ತಿ ಕೆಲಸನೂ ಮಾಡ್ಬೋದು. ನಮ್ಗೂ ಒಂದು
ಇನ್ನೂ ಮಾಡ್ಲಿಕ್ಕೆ ಹೆಚ್ಚು ಆತ್ಮಸ್ಥೈರ್ಯ ಸಿಗುತ್ತೆ. ಆತ್ಮಸ್ಥೈರ್ಯ ಸಿಗುತ್ತೆ, ನಾವು ಸ್ವಲ್ಪ ಗಟ್ಟಿ ಆಗ್ತೀವಿ. ಖಂಡಿತ ವೀಕ್ಷಕರೇ, ನೋಡಿ ನಾನು ಕೇಳೋದು ಏನ್ ಗೊತ್ತಾ, ಇವ್ರು ಕೇಳ್ತಾರದೇನು ನನಗೆ ಹೆಲ್ಪ್ ಮಾಡಿ ಅಥವಾ ನಮಗೆ ಚಾರಿಟಬಲ್, ಇವ್ರು ಕೇಳ್ತಾರದೇನು ನಾವು ನಮ್ಮ ಇರುವ ದುಡ್ಡಲ್ಲಿ ಅರ್ಧವನ್ನ ಖರ್ಚು ಮಾಡ್ಕೊಂಡು ನಾವೆಲ್ಲರಿಗೂ ಕೂಡ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಮುಂದೊಂದಿನ ಈ ಸಮಾಜ ನಮ್ಮ ಜೊತೆ ನಿಂತ್ಕೊಂಡು ಹೆಲ್ಪ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆಯ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮೂಲಕ ಮಾಡ್ತೀವಿ. ಮತ್ತೆ ಇನ್ನೂ ಸಾಕಷ್ಟು ಯಾರು ಅನಾಥರಿದ್ದಾರೆ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನ ಆರ್ಥಿಕವಾಗಿ ನಾವು ಅವ್ರನ್ನ ಸದೃಢರಾಗಿ ಮಾಡ್ಲಿಕ್ಕೆ ನಾವು ಹೊರಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಪುನೀತ್ ಸರ್ ಕೊಡ್ತಾ ಇರ್ತಕ್ಕಂಥದ್ದು ಅಲ್ವಾ. ಆಶ್ರಮ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನೋಡಿ, ತುಂಬಾ 2-3 ವರ್ಷದಿಂದ ತುಂಬಾ ಟ್ರೈ ಮಾಡ್ತಿದೀವಿ, ಅದು ಕೂಡ ಬರ್ತಿಲ್ಲ. ಖಂಡಿತವಾಗಿಯೂ ಈ ಸಮಾಜ ನಿಮ್ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ಮಾಡ್ಬೋದು. ನಿಮ್ಮ ಮನಸ್ಥಿತಿ ಇದೆ, ಖಂಡಿತವಾಗಿಯೂ ಅದನ್ನ ಮಾಡ್ಲಿಕ್ಕೆ ನಮ್ಮ ಸಮಾಜ ನಿಮ್ ಜೊತೆ ನಿಂತ್ಕೊಳ್ಬೇಕು. ಖಂಡಿತ ತುಂಬಾ ಕಡೆ ಜಾಗ ನೋಡಿದ್ವಿ, ತುಂಬಾ ಕಡೆ ತುಂಬಾ ಬಾಡಿಗೆ 60,000 50,000 ಈ ತರ ಎಲ್ಲ ಬಾಡಿಗೆ ಇತ್ತು. ಅಷ್ಟೆಲ್ಲ ನಾವು ತಿಂಗಳ ಕಟ್ಬಿಟ್ಟು ಮೇಂಟೈನ್ ಮಾಡಕ್ ಆಗಲ್ಲ. ಹೌದು, ಖಂಡಿತ. ಹಂಗಾಗಿ ಎಲ್ಲಾದ್ರೂ ನೋಡ್ತಾ ಇದೀವಿ. ಈಗ ನಮ್ದೇ ಜಮೀನಿದೆ, 1-2 ಎಕರೆ ಇದೆ, ಅಲ್ಲೇ ಮಾಡೋದು ಅಂತಾನು ನೋಡಿದ್ವಿ. ಅಲ್ಲೇ ಮಾಡೋದಕ್ಕೆ ಮನೆಯವರು ಒಪ್ಪಿದ್ದಾರೆ, ಮನೆಯವರು ಒಪ್ಪಿದ್ದಾರೆ, ಮಾಡ್ಬೋದು. ಅಂದ್ರೆ ಸ್ವಲ್ಪ ಸಡನ್ ಆಗಿ ನಮಗೆ ಕೈ ಹಾಕೋದಕ್ಕೆ ಈಗ ಏನು ಇಲ್ಲದೆ ಕೈ ಹಾಕೋದು ತುಂಬಾ ಕಷ್ಟ ಆಗುತ್ತೆ. ಏನಾದ್ರು ಕೈಲಿ ಹಿಡ್ಕೊಂಡು ಕೈ ಹಾಕಿದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮ ಮನುಷ್ಯರು ನಮ್ಮ ತರನೇ, ಅವ್ರನ್ನ ನಮ್ಮಿಂದ ಅವ್ರ ನೋಡಿ ಎಂತ ಒಂದು ಮನಸ್ಥಿತಿ ಬಂದಿದೆ. ನಮ್ಮವರು ನಮ್ಮ ಮನೆಯವರು ಅಂತ ತಿಳ್ಕೊಂಡು ಅವ್ರನ್ನ ಕೊನೆಯ ಕ್ಷಣದಲ್ಲಿ ಅವ್ರನ್ನ ದಫನ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಪುನೀತ್ ಮತ್ತು ನಮ್ಮ ಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮಾಡ್ತಿರ್ತಕ್ಕಂಥದ್ದು. ಸೊ ನಾವೇಳೋದು ಇಂತಹ ಒಬ್ಬ ಸಮಾಜ ಸೇವಕರನ್ನ ನಾವು ಗುರುತಿಸಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ. ದಯಮಾಡಿ ನಾವೇನಾದ್ರೂ ನಮ್ಮ ಕೈಲಾದಷ್ಟು ಕಿಂಚಿತ್ತು ನಾವೇನಾದ್ರು ಮಾಡ್ಬೇಕು ಅಂದ್ರೆ ಈ ಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ಗೆ ನಾವೆಲ್ಲರೂ ಕೂಡ ಒಂದು ಕೈ ಜೋಡಿಸ್ಬೇಕಾಗತ್ತೆ. ಖಂಡಿತ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಪುನೀತ್ ಸರ್, ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಕೆಲವೊಂದು ವಿಡಿಯೋಗಳಿದಾವೆ ನಾನು ನೋಡಿದ್ರೆ ಅದು ಬಹಳ ಖುಷಿ. ಈಗ ರೀಸೆಂಟ್ ಆಗಿ ಅನಾಥಾಶ್ರಮನ ಎಲ್ಲಿ ಲಾಸ್ಟ್ ತಂದಿದ್ದು ನೀವು ಇಲ್ಲಿ ಫೈನಲಿ ಈಗ ರೀಸೆಂಟ್ ಆಗಿ ಇಲ್ಲಿ ಆಲ್ದೂರು ಪಕ್ಕದಲ್ಲಿ ಒಂದು ಫಾರೆಸ್ಟ್, ಕಾಫಿ ತೋಟದ ಒಳಗಡೆಯಿಂದ ಒಂದು ಫಾರೆಸ್ಟ್, ಕಾಫಿ ತೋಟದ ಒಳಗಡೆ ಕಾಫಿ ತೋಟ ದಾಟದ್ಮೇಲೆ ಫಾರೆಸ್ಟ್ ಸಿಗುತ್ತೆ. ಆ ಗುಡ್ಡದಿಂದ ಒಂದು ತಗೊಬಂದ್ವಿ. ಅದೇ ಈಗ ಲಾಸ್ಟ್ ಹೌದು ಸರ್. ಅಲ್ಲಿಗೆ ಹೇಗೆ ಸರ್ ಅದು ಅಲ್ಲಿಗೆ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಅದು ಅಲ್ಲಿ ಯಾರು ತೋಟದವರು ದನ ಮೇಸಕ್ ಹೋದವರು ನೋಡ್ಬಿಟ್ಟು ಪೊಲೀಸವ್ರಿಗೆ ಹೇಳಿದ್ರು. ಪೊಲೀಸರು ನಮ್ಗೆ ಹೇಳಿದ್ರು, ಹೋದ್ವಿ. ಅದು ಹೆಚ್ಚು ಕಡಿಮೆ ಗಾಡಿ ಹೋಗಲ್ಲ, ಒಂದ್ 2-2.5 ಕಿಲೋಮೀಟರ್ ನಾವು ಹಳ್ಳ ಕೊಳ್ಳದೊಳಗಡೆ ಹೊತ್ಕೊಂಡ್ ಬಂದಿದ್ವಿ ಬಾಡಿನ. ಆ ವಿಡಿಯೋನು ಇದೆ ನಮ್ಮ ಹತ್ರ. ತುಂಬಾ ದೂರದಿಂದ, ಅಂದ್ರೆ ಫುಲ್ ಜಿಗಣೆ ಬೇರೆ ಅಲ್ಲಿ. ಈ ಮಳೆ ಒಳಗಡೆ ಜಿಗಣೆ ಇದ್ರಲ್ಲೂ ನೋಡಿ. ಅದನ್ನ ತಗೊಂಡ್ ಬರ್ಲಿಕ್ಕೆ ಫೆಸಿಲಿಟಿ ಯಾರು ಕೊಡೋದಿಲ್ಲ. ಅದನ್ನ ನೀವೇ ಎಲ್ಲ ರೆಡಿ ಮಾಡ್ಕೊಂಡು ಆ ಫೆಸಿಲಿಟಿ. ಹೌದು, ಅದ್ರಲ್ಲಿ ಆ ಬಾಡಿಗೆ ಹಾಂದಿಲ್ ಒಂದು ಇದಿದೆ, ಶೌರ್ಯ ವಿಪತ್ತು, ಧರ್ಮಸ್ಥಳ ಸಂಘದ ಶೌರ್ಯ ವಿಪತ್ತು ಅನ್ನೋ ಹುಡುಗರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಬಂದಿದ್ರು ಅವರು. ಅವ್ರದ್ದು ಸಹಕಾರ ಇದೆ, ಅವ್ರ ಸಹಕಾರ ಪೊಲೀಸ್ ಅವ್ರದ್ದು ಎಲ್ಲ ಸೇರ್ಕೊಂಡು ಓದ್ಕೊಂಡ್ ಬಂದ್ವಿ. ಏನಾಗ್ಲಿ ನಾನು ನೀವು ನಿಂತ್ರೆ ತಾನೇ ಅಲ್ಲ ಸರ್ ಯಾವ್ದಾದ್ರು ಕೆಲಸ ಮಾಡ್ಲಿಕ್ಕೆ. ಒಬ್ಬ ಧೈರ್ಯವಾಗಿ ನಿಂತ್ಕೊಂಡಾಗ ಮಾತ್ರ ಯಾರಾದ್ರೂ ಒಂದು ಹೆಲ್ಪ್ ಬರ್ತಾರೆ. ಸೊ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ಈ ಸಮಾಜದಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಒಬ್ಬ ಲೀಡರ್ ಬೇಕು, ಅದನ್ನ ಮಾಡ್ಬೇಕನ್ನುವಂತ ಛಲ ಇರೋರು ಬೇಕು. ಆ ಛಲ ಇರೋರು ತಾವು ಅನ್ನೋದು ನಮಗೆ ಬಹಳ ಖುಷಿ ಆಗುತ್ತೆ. ಅದು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿಮ್ಮಂತಹ ಒಂದು ಪ್ರತಿಭೆ ಇದೆ ಅಂತ ವಿಡಿಯೋ ಮೂಲಕ. ಪುನೀತ್ ಅಂದ್ರೆ ಯಾರು ಸರ್? ಪುನೀತ್ ಸರ್, ನಾನು ಕೇಳೋದು ನಿಮ್ದು ಆಕ್ಚುಲಿ ಪರಿಚಯನೇ ಮಾಡ್ಬಿಡಿ. ನಿಮ್ದು ಯಾವ ಊರು ಸರ್ ಪ್ರಾಪರ್? ನಂದು ಇಲ್ಲೇ ಸಿರಗಾಪುರ ಅಂತ ಇದೆ, ಅದ್ರ ಪಕ್ಕದಲ್ಲಿ ಬಿಗ್ಗದೇವನಹಳ್ಳಿ ಅಂತ. ಬಿಗ್ಗದೇವನಹಳ್ಳಿ ಇಲ್ಲಿಂದ ಚಿಕ್ಕಮಗಳೂರಿಂದ 8 ಕಿಲೋಮೀಟರ್ ಆಗುತ್ತೆ. ನಾವು ಓದಿದ್ದೆಲ್ಲ ಇಲ್ಲೇ, ಇರೋದು ಇಲ್ಲೇ ಚಿಕ್ಕಮಗಳೂರಲ್ಲೇ. ಸ್ವಂತ ಊರ್ ಮಾತ್ರ ಬಿಗ್ಗದೇವನಹಳ್ಳಿ. ಸ್ಟಾರ್ಟಿಂಗ್ ನಾನು ಈ ಕೆಲಸಗಳನ್ನ ಮಾಡ್ಬೇಕು ಅಂತ ಯಾವಾಗ ಫಸ್ಟ್ ಆಂಬುಲೆನ್ಸ್ ಬಂದೆ. ಆಂಬುಲೆನ್ಸ್ ಬಂದ ಮೇಲೆ ಇದನ್ನೆಲ್ಲ ನೋಡಿ ಮಾಡ್ಬೇಕಂತ ಆಟೋಮೆಟಿಕ್ ಮೈಂಡ್ ಅಲ್ಲಿ ನಿಮ್ಗೆ. ಮುಂಚೆ ಎಲ್ಲ ನಗರಸಭೆಯವರು ಟ್ರ್ಯಾಕ್ಟರ್ ಅಲ್ಲಿ ಬರೋರು, ಟ್ರ್ಯಾಕ್ಟರ್ ತಗೊಂಡ್ ಬರೋರು, ಬಾಡಿ ಹಾಕೊಂಡು ಹೋಗೋದಕ್ಕೆ, ಅನಾಥಾಶ್ರಮ ಹಾಕೊಂಡು ಹೋಗೋದಕ್ಕೆ. ಅವರು ಬಿಡಿಯೋದ ಹೇಳಿದ್ರೆ ತಪ್ಪಾಗುತ್ತೆ, ಆತರ ಇತ್ತು ವ್ಯವಸ್ಥೆ. ನಾವು ಬಂದ್ಮೇಲೆ ಈ ಪೊಲೀಸವ್ರಿಗೂ ತೊಂದ್ರೆ ಇಲ್ಲ. ನೀವು ಯಾರೇ ಪೊಲೀಸವ್ರಿಗಾದ್ರು ಕೇಳಿ, ನಗರಸಭೆಯವ್ರಿಗಾದ್ರು ಕೇಳಿ, ಅವ್ರಿಗೆ ಪೂರ್ತಿ ತಲೆನೋವು ಕ್ಲಿಯರ್ ಆಗಿದೆ. ಯಾರಾದ್ರೂ ಲೆಟರ್ ತಗೊಂಡು ನಗರಸಭೆಗೆ ಈ ತರ ಬಾಡಿ ಇದೆ ಅಂತ ಹೋದ್ರೆ ನನ್ನ ನಂಬರ್ ಕೊಟ್ಟು ಕಳಿಸ್ತಾರೆ ಕ್ಲಿಯರ್ ಆಗಿ. ಆಕ್ಟಿಂಗ್ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಇಲ್ಲಿ ನಗರ ಠಾಣೆಯಲ್ಲಿ ಧರ್ಮೇಗೌಡರು ಅಂತ ಇದೆ, ASI. ಈಗ ಮುಂಚೆ ASI ಆಗಿರ್ಲಿಲ್ಲ, ಈಗ ಅವ್ರು ASI, ಪ್ರೆಸೆಂಟ್ ASI.
ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೀವೇ ಹೇಳಿದ್ರಿ ಈಗ ನಮ್ಮ ಪುನೀತ್ ಇದಾರೆ, ಅವ್ರನ್ನ ವಹಿಸ್ಬಿಟ್ರೆ ಅವ್ರ ಮುಗಿದೋಯ್ತಪ್ಪ, ನಮ್ಮ ತಾಪತ್ರೆ ಮುಗೀತು, ಅವ್ನ್ ಮಾಡ್ಕೊಂತಾನೆ. ನೋಡಿ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಈ ಸಮಾಜದ ಪರಿಸ್ಥಿತಿ. ಸೊ ಅಂತಹ ಲೆವೆಲ್ಗೆ ಹೋಗಿದ್ದು ಕೂಡ ಸಮಾಜ ಹೋಗಿದ್ರೆ ಅದು ನಾನು ಈ ಸಮಾಜದಲ್ಲಿ ಏನಾದ್ರು ಮಾಡ್ಬೇಕಂತ ಹೊರಟಿರ್ತಕ್ಕಂಥ ಪುನೀತ್. ಸಪೋರ್ಟಿವ್ ಆಗಿ ನಾವ್ ಇರ್ಬೇಕು, ನಾವ್ ಏನ್ ಮಾಡ್ತೀವಿ ಎಲ್ಲೋ ಗೊತ್ತಿಲ್ಲ. ಸೊ ಸಪೋರ್ಟಿವ್ ಆಗಿರ್ಬೇಕು, ನಾವೆಲ್ಲರೂ ಕೂಡ ಅವ್ರ ಕೈ ಜೋಡಿಸ್ಕೊಂಡು ಹೋಗ್ಬೇಕು. ಇಂಥವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಶವಗಳನ್ನ ತಾವು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅದು ಎತ್ಕೊಳ್ಳುವಾಗ್ಲೇ ನಮಗೊಂಥರ ಅಸಹ್ಯ ಅಂತದ್ದು. ವಾಸನೆ ಬಂದಾಗೆಲ್ಲ ಹೇಗ್ ಮಾಡ್ತಾರೆ? ಅಭ್ಯಾಸ ಆಗ್ಬಿಟ್ಟಿದೆ ಸರ್, ಅದು ವಾಸನೆ ಗೊತ್ತೇ ಆಗಲ್ಲ. ನಿಜವಾಗ್ಲು ಆಶ್ಚರ್ಯ. ಮೊನ್ನೆ ವಿಡಿಯೋದಲ್ಲಿ ಅದ್ರ ಹಿಂದೆ ವಿಡಿಯೋ ನೋಡಿ, ಅದು ಪೂರ್ತಿ ಬಾಡಿ ಇದಾಗಿದೆ. ಇದು ನೋಡಿ, ಪ್ರತಿಯೊಬ್ರು ಮಾಸ್ಕ್ ಹಾಕಿದ್ದಾರೆ, ನಾನ್ ಮಾಸ್ಕ್ ಹಾಕಿಲ್ಲ. ಇನ್ಸ್ಪೆಕ್ಟರ್ ಕೇಳ್ತಾರೆ, ಏನ್ ನೀವು ವಾಸನೆ ಬರ್ತಿಲ್ವಾ ಅಂತ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದು ನಿಜವಾಗ್ಲು ಬರೀ ಗ್ಲೌ ಹಾಕೊಂಡು ಕೈಲಿ ಮುಟ್ಟಿದ್ರೆ. ನಾನು ಈ ವಿಡಿಯೋನ ಈ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ಈಗ ಏನ್ ಮಾತಾಡ್ತಾ ಇದೀವಿ, ಈ ವಿಡಿಯೋ ಇಲ್ಲಿ ಏನಾಗಿದೆ ಅಂದ್ರೆ ಅದ್ ಕೈಯಲ್ಲಿ ಮುಟ್ಟಿದ್ರೆ ಸ್ಕಿನ್ ಈ ಇದ್ರ ಮಾಂಸ ಬರುತ್ತೆ, ಮಾಂಸ ಕಿತ್ತ ಆತರ ಮಾಂಸ ಕಿತ್ತಾಗೆ ಬರುತ್ತೆ ಮಾಂಸ. ಆ ತರದ ಬಾಡಿ. ಪ್ರತಿಯೊಬ್ರು ಆ ಫೋಟೋದಲ್ಲಿ ಇರೋರು, ವಿಡಿಯೋದಲ್ಲಿ ಇರೋರು ಎಲ್ಲ ಮಾಸ್ಕ್ ಹಾಕಿದ್ದಾರೆ. ಆ ದೇಹ ಆಕ್ಚುಲಿ ಬಹಳ ದಿನದ ಅನ್ಸುತ್ತೆ. ಸುಮಾರು ಒಳಗಡೆ ಬಿದ್ದು ಒಂದ್ 15 ದಿನ ಆಗಿದೆ. 15 ದಿವಸ ಆಗಿದೆ. ಮೆಟೀರಿಯಲ್ ಪ್ಲೇಸ್ ಅದು 1-2 ಕಿಲೋಮೀಟರ್ ಹೊತ್ಕೊಂಡ್ ಬಂದಿದೆ. ತುಂಬಾ ವರ್ಷದಿಂದ ಅಲ್ಲಿ ಬಂಡೆ ಹೊಡಿತಿದ್ರಂತೆ. ಆ ಬಂಡೆ ಹೊಡೆದಿರೋದು ಇದು ಸುತ್ತ ಬಂಡೆ ಇದೆ, ಮಧ್ಯದಲ್ಲಿ ನೀರು ನಿಂತಿದೆ, ಆ ನೀರೊಳಗಡೆ ಬಿದ್ದಿದ್ದಾರೆ. ವಾಸನೆ ಆಕ್ಚುಲಿ ತುಂಬಾ ಬರ್ತಾ ಇರುತ್ತೆ ಆ ಒಂದು ಪೊಸಿಷನ್ಗೆ. ಸೊ ಆ ವಾಸನೆ ಎಷ್ಟೇ ಬರ್ತಾ ಇದ್ರು ಕೂಡ ಅವರು ಅದನ್ನ ಸಹಿಸ್ಕೊಂಡು ಆ ಒಂದು ತಾಳ್ಮೆ ಇದೆಯಲ್ಲ, ಆ ಒಂದು ಈ ಸಮಾಜ ಸೇವೆ ಮಾಡ್ಬೇಕಂತ ಮನೋಭಾವ ಇದೆಯಲ್ಲ, ಆ ಮನೋಭಾವನೆಗೆ ನಾವು ಯಾಕೆ ಹೇಳ್ಬೇಕು. ಖಂಡಿತವಾಗಿಯೂ ಅಂತ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಪುನೀತ್ ಸರ್. ಜನರಿಗೆ ನೀವೇನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀವಿ? ಸಮಾಜದಲ್ಲಿ ಯಾರು ಅಪರಿಚಿತರಲ್ಲ. ಯಾವುದೋ ಒಂದು ಕಾರಣಕ್ಕೆ ಅವರಿಗೆ ಮನ್ಸಿಗೆ ಬೇಜಾರಾಗಿ ಏನೋ ಒಂದು ಕಾರಣಕ್ಕೆ ಮನೆಯಿಂದ ಹೊರಗೆ ಬಂದಿರ್ತಾರೆ. ಖಂಡಿತವಾಗಿ ತಂದೆ ತಾಯಿಗಳು ತುಂಬಾ ಸ್ವಲ್ಪ ಏಜ್ ಆದವರೇ ತುಂಬಾ ಹೊರಗಡೆ ಬರೋದು ಜಾಸ್ತಿ. ಹೌದೌದು. ಅವ್ರವ್ರ ಮನೆಯವರು, ಅವ್ರ ಮಕ್ಳು, ಅವರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ಅವ್ರ ಮಕ್ಳುಗಳು ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಈ ತರದ್ದು ಸಮಸ್ಯೆ ಅರ್ಧ ಖಂಡಿತವಾಗಿ ಕಂಟ್ರೋಲ್ ಮಾಡಬಹುದು. ಮನೆಯಿಂದ ಒಬ್ಬೊಬ್ಬರನ್ನ ಎಲ್ಲೂ ಕಳಿಸ್ಬೇಡಿ. ಈ ರೀತಿಯಾಗಿ ಮಾಡೋದ್ರಿಂದ ಆದಷ್ಟು ಕಡಿಮೆ ಮಾಡಬಹುದು ಇವನ್ನೆಲ್ಲ ಅನ್ನುವಂತ ಒಂದು ಈ ಒಂದು ಮೂಲಕ ನಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿ. ಪುನೀತ್ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ನೀವೊಂದು ಬೆರಗು ಸರ್. ಯಾಕೆಂತಂದ್ರೆ ಎಂತೆಂಥವ್ರನ್ನ ಕಾರ್ಯಕ್ರಮಗಳನ್ನ ಕರ್ಸೋದ್ಕಿಂತ ಈ ಸಮಾಜ ಸೇವೆಗಳನ್ನ ಮಾಡೋದನ್ನ ಫಸ್ಟ್ ಆಫ್ ಆಲ್ ನಾವು ಇಂಟರ್ವ್ಯೂ ಮಾಡಬೇಕು ಈ ಚಾನಲ್ ಅಲ್ಲಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮನ್ನ ಈ ವೇದಿಕೆ ಕರ್ಸಿದೀವಿ ಸರ್. ಸೊ ಈ ಒಂದು ವೇದಿಕೆಗೆ ಬಂದು ಒಳ್ಳೆಯ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀರಾ. ನೀವು ಮಾಡಿರ್ತಕ್ಕಂಥ ಸಾಧನೆಗಳ ಮೂಲಕ ನಾವು ಅದನ್ನ ಕಲಿಬೇಕು. ಆ ರೀತಿಯಾದಂತಹ ವಿಡಿಯೋಗಳು ಆಗಿರ್ಬೋದು, ನಿಮ್ಮ ಮಾತುಗಳಾಗಿರ್ಬೋದು ಇಲ್ಲಿ ನಮಗೆ ಸ್ಫೂರ್ತಿಯಾಗಿದೆ ಖಂಡಿತ. ಸೊ ಈ ಒಂದು ಕಾರ್ಯಕ್ರಮ ಬಂದ ತಮಗೆ ನಮ್ಮ ಈ CNS ಕ್ರಿಯೇಷನ್ಸ್ ವತಿಯಿಂದ ತುಂಬಾ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಂತಹ ಈ ಸಮಾಜ ಸೇವೆಯನ್ನ ಮಾಡ್ತಕ್ಕಂಥ ನಮ್ಮ ಚಿಕ್ಕಮಗಳೂರಿನ ಒಬ್ಬ ಅಪ್ರತಿಮ ಧೀರ, ಅದುವೇ ನಮ್ಮ ಪುನೀತ್ ಸರ್ಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಸೊ ಅವರಿಗೆ ಆದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರ ಮೂಲಕ ಅವರು ಇನ್ನಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ನಾವು ಸ್ಫೂರ್ತಿ ಆಗಿರೋಣ ಅಂತ ಈ ಮೂಲಕ ಹೇಳ್ತಾ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.